press the bell icon on the YouTube app and never miss another update. Hello my dear children, welcome back to the class. Yes, so in our previous session we already learned introduction about this lesson, our food, okay, and also we learned food grains, understood, and pulses and fruits and vegetables. So food grains means for example rice, wheat, jowar, maize and bajra, understood. So these types of the food grains we can grow in our country, understood, and pulses also grown in our country. So like for example urd, yellow gram, green gram and beans, understood. Yes, and also fruit and vegetables. So these fruit and vegetables are very important, so part of our food, and these all types of fruit and vegetables do not grow in all seasons and in every state, yes or no? Yes, so that's why we are given some examples like a seasonal fruits. So seasonal fruits means like a mango fruits grows in summer season, and grapes grows in winter season, okay. So this is all about in the previous session. So today and now I will start. So another important points are like oil seeds and spices and special dishes, okay children. Yes, now first one, oil seeds. So oil seeds anta ಹೇಳಿದ್ರೆ ಏನು, ಎಣ್ಣೆ ಬೀಜಗಳು ಅಂತೇಳಿ ನಾವು ಕರಿತೀವಿ, ಅಂಡರ್ಸ್ಟುಡ್. ಆಯಿಲ್ ಸೀಡ್ಸ್, ವಿ ನೀಡ್ ಆಯಿಲ್ ಟು ಕುಕ್ ಫುಡ್. ಸೊ ಆಯಿಲನ್ನು ನಾವು ಏನಕ್ಕೆ ಬಳಸ್ತೀವಿ? ಸೊ ಕುಕ್, ಅಡಿಗೆಗೆ ಬಳಸ್ತೀವಲ್ವಾ. ಸೊ ಕುಕ್ ಫುಡ್, ವಿ ನೀಡ್ ಆಯಿಲ್ ಟು cook food. So those are like coconut oil, ghee, mustard oil and groundnut oil and till oil, understood. So which are the main oil seeds anta ಹೇಳಿದ್ರೆ ಯಾವುದು? ಎಣ್ಣೆ ಕಾಳುಗಳು, ಎಣ್ಣೆಯನ್ನು ಕೊಡುವಂಥ ಒಂದು ಸೀಡ್ಸ್ ಯಾವುದು ಹಾಗಾದರೆ ಅಂತ ಅಂದರೆ ಕೊಕೊನಟ್ ಆಯಿಲ್. ಕೊಕೊನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆ ಅಂತೇಳಿ ನಾವು ಕರಿತೀವಿ, ಅಂಡರ್ಸ್ಟುಡ್ ಚಿಲ್ಡ್ರನ್. ಎಸ್, so some of oil seeds here: coconut oil, ghee and mustard oil and groundnut oil and till oil, okay. So these are the main oil seeds. So okay, so these are some oils are used in Indian food. ಸೊ ನಮ್ಮ ಇಂಡಿಯನ್ ಪೀಪಲ್ ಸೊ ಫುಡ್ಡಲ್ಲಿ ಆಯಿಲನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಯಾವುದು ಅಂದರೆ, ಸೊ ದೀಸ್ ಆರ್ ದ ಮೇನ್ ಆಯಿಲ್ಸ್ ಅಂತೇಳಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಕೊಕೊನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆ ಅಂತೇಳಿ ಕರಿತೀವಿ. ಸೊ ನಾವು ಈ ಎಣ್ಣೆನ, ತೆಂಗಿನ ಎಣ್ಣೆ ಎಲ್ಲಿ ಯಾವ ಒಂದು ಸ್ಟೇಟಲ್ಲಿ ತುಂಬ ಬಳಸ್ತಾರೆ ಅಂತ ಹೇಳಿದ್ರೆ ಇನ್ ಕೇರಳ, ಅಂಡರ್ಸ್ಟುಡ್. ಆ್ಯಂಡ್ ಘೀ, ಸೊ ಘೀ ಮೀನ್ಸ್ ವಾಟ್ ಇಯರ್? ಸೊ ಇಟ್ ಮೀನ್ಸ್ ಎ clarified so made from milk, so that of a buffalo or cow. ಸೊ ಮಿಲ್ಕ್ ಪ್ರಾಡಕ್ಟ್ ಇದು. ಸೊ ಘೀ ಅಂದರೆ ತುಪ್ಪ ಅಂತೇಳಿ ನಾವು ಕರಿತೀವಿ. ಆ್ಯಂಡ್ ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ, ಸೊ ಮಸ್ಟರ್ಡ್ ಆಯಿಲ್ ಅಂತೇಳಿ ಕರಿತೀವಿ. ಆ್ಯಂಡ್ ಗ್ರೌಂಡ್ನಟ್ ಆಯಿಲ್ ಮೀನ್ಸ್ ಶೇಂಗಾ ಎಣ್ಣೆ, ಓಕೆ. ಸೊ ಕಡಲೆಕಾಯಿ ಅಂತೇಳಿ ನಾವು ಕರಿತೀವಲ್ವಾ, ಸೊ ಶೇಂಗಾ ಎಣ್ಣೆ. ಆ್ಯಂಡ್ ಟಿಲ್ ಮೀನ್ಸ್ ಲೈಕ್ ಎಳ್ಳು. ಸೊ ಎಳ್ಳಿನ ಎಣ್ಣೆಯನ್ನು ಸಹ ನಮ್ಮ ಇಂಡಿಯನ್ ಫುಡ್ಡಲ್ಲಿ ನಾವು ಬಳಸ್ತೀವಿ, ಅಂಡರ್ಸ್ಟುಡ್ ಚಿಲ್ಡ್ರನ್ಸ್, ಓಕೆ. ಸೊ ದೀಸ್ ಆರ್ ದ ಮೇನ್ ಆಯಿಲ್ಸ್. ಸೊ ವಿ ನೀಡ್ ಆಯಿಲ್ ಟು cook food. So those are means like a coconut oil, ghee, mustard oil and groundnut oil and
till oil. Okay, so these oil in our India, so Indian food ಅಲ್ಲಿ ನಾವು ಇದನ್ನ ಬಳಸ್ತಾ ಇದ್ದೀವಿ. Understood children? So next one, spices. So spices means here what? Spices ಅಂದರೆ ಮಸಾಲೆ, ಸಾಂಬಾರ್ ಪದಾರ್ಥಗಳು ಅಂತೇಳಿ ಕರಿತೀವಿ. ಸೊ ಯು ನೋ ಚಿಲ್ಡ್ರನ್, ವೈ ಬ್ರಿಟಿಷರ್ಸ್ ಕಮ್ ಟು ಅವರ್ ಇಂಡಿಯಾ? ಸೊ ಬ್ರಿಟಿಷರ್ಸ್ ಯಾಕೆ ನಮ್ಮ ಇಂಡಿಯಾಕ್ಕೆ ಬಂದರು ಅಲ್ವಾ? ಸೊ ವೈ? ಬಿಕಾಸ್ ಓನ್ಲಿ ದ ಪರ್ಪಸ್ ಆಫ್ ಟ್ರೇಡಿಂಗ್ ಅಂತೇಳಿ ನಾವು ಕರಿತೀವಿ. ವ್ಯಾಪಾರಕ್ಕೋಸ್ಕರ ಬಂದರು. ಯಾಕೆ ವ್ಯಾಪಾರಕ್ಕೆ ಬಂದರು ಅಂದರೆ ನಮ್ಮ ಒಂದು ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ಈ ಒಂದು ಸ್ಪೈಸಸ್ಸು ತುಂಬ ಬೆಳೀತಾ ಇದ್ರು ಅಲ್ವಾ? ಸೊ ದಟ್ಸ್ ವೈ ದ ಬ್ರಿಟಿಷರ್ಸ್ ಕಮ್ ಟು ಅವರ್ ಇಂಡಿಯಾ ಅಂತೇಳಿ ನಾವು ಹೇಳ್ಬೋದು ಅಲ್ವಾ? ಸೊ ಬ್ರಿಟಿಷರ್ಸು ನಮ್ಮ ಈ ಸಾಂಬಾರು ಪದಾರ್ಥಗಳನ್ನು ಕಡಿಮೆ ಬೆಲೆಗೆ ಅವರು ಕೊಂಡುಕೊಂಡು ಹೆಚ್ಚಿನ ಬೆಲೆಗೆ ಬೇರೆ ಒಂದು ದೇಶಕ್ಕೆ ಅವರು ಮಾರ್ತಾಯಿದ್ರು. ಸೊ ಹಾಗಾದರೆ ಇಲ್ಲಿ ನಮ್ಮ ದೇಶ ಏನು, ಇನ್ ಅವರ್ ಕಂಟ್ರಿ ಇಸ್ ಅ ಫೇಮಸ್ ಫಾರ್ ದೀಸ್ ಸ್ಪೈಸಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಸ್ಪೈಸಸ್ ಅಂತ ಹೇಳಿದ್ರೆ ಏನು? ಇಲ್ಲಿ ಮಸಾಲೆ, ಮೆನಿ ಕೈಂಡ್ಸ್ ಆಫ್ ಸ್ಪೈಸಸ್ ಆರ್ ದೇರ್. ಹಲವಾರು ರೀತಿಯ ಮಸಾಲೆಗಳನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಚಿಲ್ಲೀಸ್, ಮೆಣಸಿನಕಾಯಿ ಅಂತೇಳಿ ನಾವು ಕರಿತೀವಿ. ರೆಡ್ ಚಿಲ್ಲೀಸ್ ಅಂತೇಳಿ ಹೇಳ್ತೀವಲ್ವಾ? ಚಿಲ್ಲೀಸ್, ಕ್ಲೌಸ್ ಆ್ಯಂಡ್ ಟರ್ಮರಿಕ್, ಪೆಪ್ಪರ್ ಆ್ಯಂಡ್ ಕಾರ್ಡಮ್. ಅಂಡರ್ಸ್ಟುಡ್? ಸೊ ಮೇನ್ ಸ್ಪೈಸಸ್ ಗ್ರೋನ್ ಇನ್ ಅವರ್ ಕಂಟ್ರಿ. ಓಕೆ, ಸೊ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಸೊ ದೋಸ್ ಆರ್ ಸ್ಪೈಸಸ್, ಚಿಲ್ಲೀಸ್ and cloves, and turmeric and pepper, and the next one cardamom. Okay, so here spices means masale padartha. Some of the spices like chilies, ಮೆಣಸಿನಕಾಯಿ ಅಂತೇಳಿ ಕರಿತೀವಿ. ಕ್ಲೌಸ್ ಅಂದರೆ ಲವಂಗ ಅಂತೇಳಿ ಕರಿತೀವಿ. ಆ್ಯಂಡ್ ಟರ್ಮರಿಕ್, ಅರಿಶಿಣ. ಓಕೆ, ಆ್ಯಂಡ್ ಪೆಪ್ಪರ್, ಮೆಣಸು. ಆ್ಯಂಡ್ ಕಾರ್ಡಮಮ್, ಏಲಕ್ಕಿ ಅಂತೇಳಿ ನಾವು ಕರಿತೀವಿ. ಓಕೆ, ಸೊ ದೀಸ್ ಸ್ಪೈಸಸ್ ಗ್ರೋನ್ ಇನ್ ಅವರ್ ಕಂಟ್ರಿ. ಸೊ ನಮ್ಮ ಕಂಟ್ರಿಯಲ್ಲಿ ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ನಾವು ಬೆಳೀತಾ ಇದ್ದೀವಿ ಅಲ್ವಾ? ಎಸ್. ಆ್ಯಂಡ್ ಆಲ್ಸೋ ದೀಸ್ ಸ್ಪೈಸಸ್ ಬ್ರಿಂಗ್, ಯಾಕೆ ಇದನ್ನು ಫುಡ್ಡಲ್ಲಿ ಬಳಸ್ತೀವಿ ನಾವು ಅಂದರೆ, ದೀಸ್ ಸ್ಪೈಸಸ್ ಬ್ರಿಂಗ್ ಫ್ಲೇವರ್ ಆ್ಯಂಡ್ ಕಲರ್ ಟು ಫುಡ್. ಸೊ ಫ್ಲೇವರ್ ಅಂತ ಹೇಳಿದ್ರೆ ಸುವಾಸನೆ. ಅಂಡರ್ಸ್ಟುಡ್? ಆ್ಯಂಡ್ ಕಲರ್ ಅಂದರೆ ಬಣ್ಣವನ್ನು ಬರೋದಕ್ಕೆ. ಫಾರ್ ಎಕ್ಸಾಂಪಲ್ ಚಿಲ್ಲಿಯನ್ನು ನಾವು ನಮ್ಮ ಫುಡ್ಡಲ್ಲಿ ಬಳಸಿದಾಗ ಏನಾಗುತ್ತೆ, ಅದು ಯಾವ ಕಲರಿಗೆ ಟರ್ನ್ ಆಗುತ್ತೆ? ಸೊ ಲೈಕ್ ರೆಡ್ ಕಲರ್ ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್? ಸುವಾಸನೆ ಅಂತ ಹೇಳಿದ್ರೆ. ಸೊ ಲವಂಗ, ಕ್ಲೌಸನ್ನು ನಾವು ಸ್ವೀಟ್ ಡಿಶಸ್ಸಲ್ಲಿ ಬಳಸಿದಾಗ ಅದರ ಒಂದು ಸ್ಮೆಲ್ಲು ಸಹ ಬರುತ್ತಾ ಇರುತ್ತೆ. ಓಕೆ, ಸೊ ವೈ? ಬಿಕಾಸ್ ಸ್ಪೈಸಸ್ ಬ್ರಿಂಗ್ ಫ್ಲೇವರ್ ಆ್ಯಂಡ್ ಕಲರ್ಸ್ ಟು ಫುಡ್ ಆ್ಯಂಡ್ ಮೇಕ್ ಇಟ್ ಟೇಸ್ಟಿ. ಅಂದರೆ ರುಚಿಯಾಗಿ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಸ್ಪೈಸಸನ್ನು ಬಳಸೋದ್ರಿಂದ. ಅಂಡರ್ಸ್ಟುಡ್ ಚಿಲ್ಡ್ರನ್? ಆ್ಯಂಡ್ ಕೇರಳ. ಸೊ ಕೇರಳ ಈಸ್ ಅ ವೆರಿ ಫೇಮಸ್ ಫಾರ್ ದೀಸ್ ಸ್ಪೈಸಸ್. ಅಂಡರ್ಸ್ಟುಡ್? ಸೊ ಕೇರಳ ಅನ್ನೋದು ನಮ್ಮ ಸ್ಟೇಟಲ್ಲಿ ನಾವು ಸದರ್ನ್ ಪಾರ್ಟಲ್ಲಿ ನಾವು ನೋಡ್ತೀವಿ. ಅಂಡರ್ಸ್ಟುಡ್? ಸೊ ಐ ವಿಲ್ ಶೋ ಒನ್ಸ್. Okay, we can see Kerala here. Understood children? So this is the north and this is the south and this is east and this is west. Okay, so south western part, so Kerala. Understood? So this Kerala is a famous, very popular and is a famous for spices. ಮಸಾಲೆಗಳನ್ನು ಬೆಳೆಯೋದ್ರಲ್ಲಿ ತುಂಬಾ ಇದು ಫೇಮಸನ್ನು ಹೊಂದಿದೆ. ಅದು ಎಲ್ಲಿ ಲೊಕೇಟ್ ಆಗಿದೆ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ಸೌತ್ ವೆಸ್ಟ್ರನ್
ಪಾರ್ಟ್, ಅಂಡರ್ಸ್ಟುಡ್? ಸೌತ್ ವೆಸ್ಟರ್ನ್ ಪಾರ್ಟ್, ಇಲ್ಲಿ ಕೆಳಗಡೆ ನಾವು ನೋಡ್ತಾ ಇದ್ದೀವಲ್ವಾ, ಸೌತ್ ಸೈಡಲ್ಲಿ, ಸೌತ್ ವೆಸ್ಟರ್ನ್ ಪಾರ್ಟಲ್ಲಿ ಇದು ಸಿಚುವೇಟ್ ಆಗಿದೆ, ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಆ್ಯಂಡ್ ಆಲ್ಸೋ ದ ಸ್ಟೇಟ್ ಆಫ್ ಕೇರಳ ಇಸ್ ಫೇಮಸ್ ಫಾರ್ ಸ್ಪೈಸಸ್, ಆ್ಯಂಡ್ ಆಲ್ಸೋ ಇಂಡಿಯನ್ ಫುಡ್ ಈಸ್ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್. ವೈ? ಬಿಕಾಸ್ ಸ್ಪೈಸಸ್ ಯೂಸ್ಡ್. ಸೊ ನಮ್ಮ ಇಂಡಿಯನ್ ಫುಡ್ ಆಲ್ ಓವರ್ ದ ವರ್ಲ್ಡಲ್ಲಿ ತುಂಬ ಫೇಮಸ್ ಆಗಿದೆ. ಯಾಕೆ ಅಂದರೆ ನಾವು ಆ ಫುಡ್ಡಲ್ಲಿ, ಆ ಒಂದು ಆಹಾರ ಪದಾರ್ಥದಲ್ಲಿ ಈ ಸ್ಪೈಸಸ್ಸನ್ನು ಬಳಸೋದ್ರಿಂದ, ಈ ಮಸಾಲೆ ಪದಾರ್ಥಗಳನ್ನು ಬಳಸೋದ್ರಿಂದ ಆಲ್ ಓವರ್ ದ ವರ್ಲ್ಡ್ ದ ಇಂಡಿಯನ್ ಫುಡ್ ವೆರಿ ಪಾಪ್ಯುಲರ್ ಇನ್ ಆಲ್ ಓವರ್ ದ ವರ್ಲ್ಡ್. ವೈ? ಬಿಕಾಸ್ ಸ್ಪೈಸಸ್ ಯೂಸ್ಡ್. ನಾವು ಆ ಒಂದು ಮಸಾಲ ಪದಾರ್ಥಗಳನ್ನು ಬಳಸೋದ್ರಿಂದ ನಮ್ಮ ಇಂಡಿಯನ್ ಫುಡ್ ತುಂಬ ಫೇಮಸ್ ಆಗಿದೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ದಿಸ್ ಇಸ್ ಆಲ್ ಅಬೌಟ್ ಸ್ಪೈಸಸ್. ಅಂಡರ್ಸ್ಟುಡ್? ಎಸ್, ನೆಕ್ಸ್ಟ್ ಒನ್ ಸ್ಪೆಷಲ್ ಡಿಶಸ್. ಸ್ಪೆಷಲ್ ಅಂದರೆ ಲೈಕ್ ವಿಶಿಷ್ಟವಾಗಿರುವಂಥ ತಿಂಡಿಗಳು ಅಂತೇಳಿ ಕರಿತೀವಿ. ಸೊ ವಿಶಿಷ್ಟವಾಗಿರುವಂಥ ತಿಂಡಿಗಳು ಅಂತ ಹೇಳಿದ್ರೆ ಆ್ಯಸ್ ವೆಲ್ ಆಸ್ ಲೈಕ್ ಸ್ವೀಟ್. ಆ್ಯಸ್ ಯೂಲಿ ನಾವು ಹೇಳೋದಾದರೆ ಸ್ವೀಟ್ ಅಂತೇಳಿ ಸಿಹಿ ಪದಾರ್ಥಗಳು ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ನಾವು ಸ್ಪೆಷಲ್ ಡಿಶಸ್. ಅಂಡರ್ಸ್ಟುಡ್? ಎಸ್, ಸ್ವೀಟ್ಸ್. ಸ್ಪೆಷಲ್ ಡಿಶಸ್. ಸ್ಪೆಷಲ್ ಡಿಶಸ್ ಅಂತ ಹೇಳಿದ್ರೆ ಇಲ್ಲಿ ವಿಶಿಷ್ಟ ತಿಂಡಿಗಳು ಅಂತೇಳಿ ನಾವು ಕರಿತೀವಿ. ಅದರಲ್ಲಿ ನಾವು ಯಾವುದು ಸ್ಪೆಷಲ್ ಡಿಶಸ್ಸನ್ನು ನೋಡೋದಾದರೆ ಸ್ವೀಟ್ಸ್. ಅಂಡರ್ಸ್ಟುಡ್? ಸೊ ಸ್ವೀಟ್ಸ್ ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ ಅಲ್ವಾ? ಸೊ ಸ್ವೀಟ್ಸ್ ಲೈಕ್ ಸ್ವೀಟ್ಸ್ ಆರ್ ಪಾಪ್ಯುಲರ್. Understood? Sweets are popular and fondly eaten in every state. Understood children? So here every state and here every capitals its own special dishes. Understood? So food habit. Understood children? Yes. Sweet is popular and fondly eaten in every state. Here fondly means like. Okay, so fondly means here, so fondly means like. Okay, so sweets are popular and fondly eaten in every state of India. Understood? Yes, sweets are made from. So yaudrinda ಮಾಡ್ತಾರೆ? Sweets are made from wheat flour and kova, paneer, nuts and sugar. Understood? Sweets are made from ಯಾವುದರಿಂದ ಮಾಡ್ತಾರೆ ಸ್ವೀಟ್ಸ್ನ? ಹಾಗಾದರೆ ವೀಟ್ ಫ್ಲೋರ್. ವೀಟ್ ಫ್ಲೋರ್ ಅಂದರೆ ಗೋಧಿ ಹಿಟ್ಟು ಅಂತೇಳಿ ಕರಿತೀವಿ. ಕೋವಾ ಅಂತೇಳಿದ್ರೆ ಇಟ್ ಮಿಲ್ಕ್ ಪ್ರಾಡಕ್ಟ್. ಅಂಡರ್ಸ್ಟುಡ್? ಆ್ಯಂಡ್ ಪನ್ನೀರ್ ಆ್ಯಂಡ್ ಆಲ್ಸೋ ನಟ್ಸ್. ನಟ್ಸ್ ಅಂತ ಹೇಳಿದ್ರೆ ಗ್ರೌಂಡ್ ನಟ್ಸ್ ಆಗಿರ್ಬೋದು ಅಲ್ವಾ? ಸೊ ನಟ್ಸ್ ಆ್ಯಂಡ್ ಶುಗರ್. ಶುಗರ್ ಅಂತ ಹೇಳಿದ್ರೆ ಸಕ್ಕರೆ. ಅಂಡರ್ಸ್ಟುಡ್? ಸೊ ಸ್ವೀಟ್ಸ್ ಆರ್ ಮೇಡ್ ಫ್ರಮ್ sweets are made from wheat flour. Flour ಅಂದರೆ ಹಿಟ್ಟು and koya and paneer and nuts and sugar. Understood children? So sweets are made from wheat flour, koya, paneer, nuts and sugar. So here koya and paneer means it's a ಮಿಲ್ಕ್ ಪ್ರಾಡಕ್ಟ್ಸ್. ಓಕೆ, ಸೊ ಹಾಲಿನಿಂದ ಮಾಡುವಂಥ ಒಂದು ಪದಾರ್ಥ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ದೀಸ್ ಸ್ವೀಟ್ಸ್ ಆರ್ ವೆರಿ ಪಾಪ್ಯುಲರ್ ಆ್ಯಂಡ್ ಫಂಡ್ಲಿ ಈಟನ್ ಇನ್ ಎವ್ರಿ ಸ್ಟೇಟ್.
ಸೊ ಅದನ್ನೇ ಹೇಳಿದೆ ನಾನು, ಎಲ್ಲ ಸ್ಟೇಟಲ್ಲೂ ಅವ್ರದ್ದೇ ಆಗಿರೋವಂಥ ಒಂದು ಸಿಹಿ ಪದಾರ್ಥವನ್ನು ಮಾಡ್ತಾರೆ. ಆ ಕನ್ಸೆಂಟ್ ಸ್ಟೇಟಲ್ಲಿ ಆ ಪದಾರ್ಥ, ಫಾರ್ ಎಕ್ಸಾಂಪಲ್ ನಾವು ನೋಡಿದ್ವಿ ರಸಗುಲ್ಲ, ಅಂಡರ್ಸ್ಟುಡ್. ರಸಗುಲ್ಲ ಎಲ್ಲಿ ತುಂಬ ಫೇಮಸ್ಸು? ಲೈಕ್ ಗುಜರಾತ್, ಅಂಡರ್ಸ್ಟುಡ್. ಸೊ ಇಲ್ಲಿ ಸೊ ರಸಗುಲ್ಲ ಅನ್ನೋದು ತುಂಬ ಫೇಮಸ್ ಆಗಿದೆ, ಅಂಡರ್ಸ್ಟುಡ್. ಎಸ್, ಆ್ಯಂಡ್ ಆಲ್ಸೋ ದೀಸ್ ಸ್ವೀಟ್ಸ್ ಆರ್ ಮೇಡ್ ಫ್ರಮ್ ವೀಟ್ ಫ್ಲೋರ್ ಆ್ಯಂಡ್ ಕೋಯಾ and paneer and nuts and sugar, understood. Yes, and also the some special dishes like barfi and rasgulla and jamun, understood children. Yes, like gulab jamun anteli kartivi. Some sweet dishes some sweets like barfi, rasagulla and gulab jamun. Okay children, so these are the some sweets like a barfi, rasgulla. So I told rasgulla is a famous for Gujarat anta helde, but this is wrong. Like a rasgulla is a famous for West Bengal, understood. So West Bengal na ಒಂದು sweet dish ಅಂತ ಹೇಳಿ ನಾವು ಕರಿತೀವಿ. And gulab jamun, so gulab jamun, so these are the main like some sweets, understood. And also that these there are some ಸ್ವೀಟ್ಸ್ ಆರ್ ಪ್ರಿಪೇರ್ಡ್ ಸೊ ಫೆಸ್ಟಿವಲ್ಸ್ ಆ್ಯಂಡ್ ವೆಡ್ಡಿಂಗ್. ಯಾವಾಗ ನಾವು ಈ ಸ್ವೀಟ್ಸನ್ನು ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಫೆಸ್ಟಿವಲ್ಸ್ ಇದ್ದಾಗ, ಹಬ್ಬ ಇದ್ದಾಗ, ಮತ್ತು ಸಮ್ ಫಂಕ್ಷನ್ಸ್ ಇದ್ದಾಗ ನಾವೇನು ಮಾಡ್ತೀವಿ, ಸೊ ವೆಡ್ಡಿಂಗ್ ಅಂದರೆ ಮದುವೆ ಸಮಾರಂಭಗಳಲ್ಲಿ ನಾವೇನು ಮಾಡ್ತೀವಿ, ಈ ಸ್ವೀಟ್ಸನ್ನು ಪ್ರಿಪೇರ್ ಮಾಡ್ತೀವಿ, ಸೊ ತಯಾರು ಮಾಡ್ತೀವಲ್ವಾ. ಸೊ ವೆನ್ ವಿ ಫೀಲ್ ಗುಡ್, ಸೊ ವೆನ್ ವಿ ಶೇರ್ ವಿತ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್, ಸೊ ಸ್ಪೆಷಲ್ ಮೀಲ್ಸನ್ನು, ಅಂಡರ್ಸ್ಟುಡ್. ಸೊ ಸ್ಪೆಷಲ್ಲಾಗಿ ನಾವು ಪ್ರಿಪೇರ್ ಮಾಡಿರುವಂಥ ಮೀಲ್ಸನ್ನು ನಾವು ರಿಲೇಟಿವ್ಸಿಗೆಲ್ಲ ಆಗಿರ್ಬೋದು ಅಥವಾ ಫ್ರೆಂಡ್ಸಿಗೆ ನಾವು ಹಂಚಿ ತಿಂದಾಗ ಏನಾಗುತ್ತೆ, ನಮಗೆ ತುಂಬ ಸಂತೋಷ ಆಗುತ್ತಲ್ವಾ. ಸೊ ದಟ್ಸ್ ವೈ ವಿ ಫೀಲ್ ಗುಡ್ ವೆನ್ ವಿ ಶೇರ್ a special meals with relatives and friends, understood children. Yes, so this is all about oil seeds and spices and special dishes. So here oil seeds means we need oil to cook food, for example coconut oil, mustard oil, till oil and ghee, understood. So these are some oils we use in Indian food. And spices means like chilies, cloves, cardamoms, pepper and turmeric grow in our country, and Kerala is a very famous for spices, understood. And all Indian food ಅಲ್ಲಿ ನಾವೇನು ನೋಡ್ತೀವಿ, ಸ್ಪೈಸಸನ್ನು ನೋಡೋದ್ರಿಂದ ಆಲ್ ಓವರ್ ದ ವರ್ಲ್ಡಲ್ಲಿ ನಮ್ಮ ಇಂಡಿಯನ್ ಫುಡ್ ತುಂಬ ಫೇಮಸ್ ಆಗಿದೆ, ಅಂಡರ್ಸ್ಟುಡ್. ಆ್ಯಂಡ್ ಸ್ವೀಟ್ ಡಿಶಸ್ಸಿಗೆ ಬಂದರೆ ನಾವು, ಸೊ ಸ್ವೀಟ್ ಡಿಶಸನ್ನು ಇಟ್ಸ್ ಅ ವೆರಿ ಪಾಪ್ಯುಲರ್ ಆ್ಯಂಡ್ ಆಲ್ಸೋ ಫಂಡ್ಲಿ ಹೀಟನ್ ಇನ್ ಎವ್ರಿ ಸ್ಟೇಟ್, ಅಂಡರ್ಸ್ಟುಡ್. ಆ್ಯಂಡ್ ಆಲ್ಸೋ ದೀಸ್ ಸ್ವೀಟ್ಸ್ ಮೇಡ್ ಫ್ರಮ್ ಲೈಕ್ ವೀಟ್ ಫ್ಲೋರ್ ಆಗಿರ್ಬೋದು, ಕೊಯಾ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ನಟ್ಸ್ ಆಗಿರ್ಬೋದು, ಶುಗರಿಂದ ನಾವು ಸ್ವೀಟ್ಸನ್ನು ತಯಾರು ಮಾಡ್ತೀವಿ. ಸೊ ಯಾವಾಗ ಮಾಡ್ತೀವಿ, ಸಮ್ ಅಕೇಶ್ನಲಿ ಮೀನ್ಸ್ ಲೈಕ್ ಫೆಸ್ಟಿವಲ್ಸ್ ಆ್ಯಂಡ್ ವೆಡ್ಡಿಂಗ್ಸ್, ಅಂಡರ್ಸ್ಟುಡ್. ಸೊ ಸಮ್ ಸ್ವೀಟ್ಸ್ ಲೈಕ್ ಬರ್ಫಿ, ರಸಗುಲ್ಲ ಆ್ಯಂಡ್ ಗುಲಾಬ್ ಜಾಮೂನ್. ಸೊ ಕಾಮನ್ ಆಗಿ ನಾವು ಸ್ವೀಟ್ಸ್ ಅಂತ ಹೇಳಿದ್ರೆ ಇದನ್ನು ಮಾಡ್ತೀವಿ. ಸೊ ಬಟ್ ಬೇರೆ ಬೇರೆ ಸ್ವೀಟ್ಸ್ಗಳು ಸಹ ಇದೆ ಅಲ್ವಾ. ಎಸ್, ಆ್ಯಂಡ್ ಸೊ ದಿಸ್ ಸ್ವೀಟ್ಸ್ we feel good when we share with the special meal with the relatives and friends, understood children. So this is all about oil seeds and spices and special dishes, understood. Yes, thank you children.